ವಿಚಾರದ ಬೆನ್ನಲ್ಲೇ ನಿರೀಕ್ಷೆಯಂತೆ ಪಾಕಿಸ್ತಾನ ಉಲ್ಟಾ ಹೊಡೆದಿದೆ. ಉಗ್ರನ ವಿಚಾರದಲ್ಲಿ ವರಸಿಯನ್ನ ಬದಲಾಯಿಸಿದೆ. ರಾಣಾ ಪಾಕಿಸ್ತಾನದ ಪ್ರಜೆಯೇ ಅಲ್ಲ ಅಂತ ಪಾಕ್ ಘೋಷಣೆ ಮಾಡಿದೆ. 2 ವರ್ಷಗಳಿಂದ ಪಾಕಿಸ್ತಾನದ ನಾಗರಿಕತ್ವದ ದಾಖಲೆ ಇಲ್ಲ. ತಹವೂರ್ ರಾಣಾ ಕೆನಡಾದ ಪ್ರಜೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ವೀಕ್ಷಕರೇ, ನೆನಪಿರ್ಲಿ, ಈತ ಕೆನಡಾಗೆ ಹೋಗೋದಕ್ಕೆ ಮುಂಚೆ ಇದೇ ಪಾಕಿಸ್ತಾನದ ಆರ್ಮಿಯಲ್ಲಿ ವೈದ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದ. ಪಾಕಿಸ್ತಾನದ ಆರ್ಮಿಯಲ್ಲಿ ಈತ ನಮ್ಮ ಪ್ರಜೆ ಅಲ್ಲ ಅಂತ ಈಗ ಪಾಕಿಸ್ತಾನ ಘೋಷಣೆ ಮಾಡಿದೆ. 2 ವರ್ಷದಿಂದ ನಾಗರಿಕತ್ವದ ಬಗ್ಗೆ ನಮಗೆ ದಾಖಲೆಗಳು ಇಲ್ಲ ಅಂತ ಉಲ್ಟಾ ಹೊಡೆದಿದೆ. ಇದು ಪಾಕಿಸ್ತಾನದ ಎಂದಿನ ಚಾಳಿ. ಕಸಬ್ ವಿಷಯದಲ್ಲೂ ಇದನ್ನೇ ಮಾಡಿತ್ತು. ಯಾವುದೇ ಟೆರರಿಸ್ಟ್ ಪಾಕಿಸ್ತಾನದಿಂದ ಭಾರತದಲ್ಲಿ ಸಿಕ್ಕಾಕೊಂಡ್ರು ಅವರು ನಮ್ಮ ಪ್ರಜೆ ಅಲ್ಲ ಅನ್ನೋದು ಪಾಕಿಸ್ತಾನದ ಎಂದಿನ ನಡವಳಿಕೆ. ನಮ್ಮೊಂದಿಗೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ಮೊದಲಿಗೆ ಪಾಕಿಸ್ತಾನದ ರಿಯಾಕ್ಷನ್ ಬಗ್ಗೆ ನಾನು ನಿಮ್ಮ ಹತ್ರ ಮಾಹಿತಿಯನ್ನ ತೆಗೆದುಕೊಳ್ತೀನಿ. ಇಟ್ ಈಸ್ ಎಕ್ಸ್ಪೆಕ್ಟೆಡ್. ನೋಡಿ, 2008ರ ಘಟನೆಯ ನಂತರ ಅಜ್ಮಲ್ ಕಸಬ್ ಬಂಧನ ಏನಾಯಿತು, ಅಜ್ಮಲ್ ಕಸಬ್ ನೀಡಿರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಭಾರತ ಸರ್ಕಾರ ಅನೇಕ ಡೋಸಿಯರ್ಗಳನ್ನು ಪಾಕಿಸ್ತಾನಕ್ಕೆ ಹಸ್ತಾಂತರಿಸಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಅಜ್ಮಲ್ ಕಸಬ್ ಎಲ್ಲೆಲ್ಲಿ ನಮ್ಮ ಟ್ರೈನಿಂಗ್ ಆಯಿತು, ಯಾರ್ಯಾರು ನಮ್ಗೆ ಟ್ರೈನಿಂಗ್ ನೀಡಿದರು, ಕೊಲಾಬಾಗ್ ಬಂದು ಇಳಿಯುವಂತೆ ಹೇಗೆ ಹೇಳಿದರು, ಅಲ್ಲಿನ GPS ಲೊಕೇಶನ್ ಏನು ಕೊಡಲಾಗಿತ್ತು, ಈ ಎಲ್ಲ ಮಾಹಿತಿಯನ್ನು ಅಜ್ಮಲ್ ಕಸಬ್ ಹೇಳಿದ್ದ. ಅದರ ವಿಡಿಯೋ ಕೂಡ ಇಡೀ ಜಗತ್ತು ನೋಡಿತ್ತು. ಆ ಎಲ್ಲ ಡೋಸಿಯರ್ಗಳನ್ನು ಕೊಟ್ಟರೂ ಕೂಡ ಪಾಕಿಸ್ತಾನ್ ಒಬ್ಬ ISIನ ಅಧಿಕಾರಿಯಾಗಿರಲಿ ಅಥವಾ ಲಷ್ಕರ್ ಎ ತೊಯ್ಬಾದ ಯಾವುದೇ ಉಗ್ರನನ್ನು ಕೂಡ ಭಾರತಕ್ಕೆ ಹಸ್ತಾಂತರಿಸಲಿಕ್ಕೆ ಒಪ್ಪಲಿಲ್ಲ. ಯಾವಾಗ ಅಂತಾರಾಷ್ಟ್ರೀಯ ಒತ್ತಡ ಜಾಸ್ತಿ ಆಯಿತೋ ಪಾಕಿಸ್ತಾನ್ ತನ್ನ ನ್ಯಾಯಾಲಯದಲ್ಲಿ ಲಖ್ವಿಯ ವಿಚಾರಣೆಯನ್ನು ನಡೆಸ್ತೀವಿ, ಆತನನ್ನು ಗೃಹ ಬಂಧನದಲ್ಲಿರಿಸಲಾಗಿದೆ, ಹಫೀಜ್ ಸಯೀದ್ನನ್ನು ಹೌಸ್ ಅರೆಸ್ಟ್ ಮಾಡಿದ್ದೀವಿ, ಈ ಎಲ್ಲ ಕಾರಣಗಳನ್ನು ನೆಪಗಳನ್ನು ಪಾಕಿಸ್ತಾನ ಕೊಡ್ತಾ ಬಂತೆ ಹೊರತು ಒಬ್ಬ ಉಗ್ರನನ್ನು ಹಸ್ತಾಂತರಿಸಲಿಲ್ಲ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಮಾಹಿತಿಯನ್ನು ಕೂಡ ಕೊಡಲಿಲ್ಲ. ಆದರೆ ತಹವೂರ್ ರಾಣಾನನ್ನು ಭಾರತ ಅಮೆರಿಕಾದಿಂದ ಕರ್ಕೊಂಡು ಬರ್ತಾ ಇರತಕ್ಕಂಥದ್ದು ನಿಶ್ಚಿತವಾಗಿ ಪಾಕಿಸ್ತಾನದ ಹೈಯರ್ ಅಪ್ಸ್ನಲ್ಲಿ ಒಂದು ರೀತಿಯ ತಳಮಳ ನಿಶ್ಚಿತವಾಗಿದೆ. ಯಾಕಂದರೆ ಪಾಕಿಸ್ತಾನದ ಸರ್ಕಾರದ ಸ್ಟೇಟ್ ಆಕ್ಟರ್ಸ್ಗಳು ಯಾರಿದ್ರು, ಪಾಕಿಸ್ತಾನದ ಮಿಲಿಟರಿಯಲ್ಲಿ ಇವ್ರ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದರು. ಇವತ್ತು ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇದೆ ತಹವೂರ್ ರಾಣಾ ಪಾಕಿಸ್ತಾನದ ಪ್ರಜೆ ಆಗಿರಲಿಲ್ಲ ಅಂತಕ್ಕಂಥದ್ದು. ಪಾಕಿಸ್ತಾನದ ಮೆಡಿಕಲ್ ಕಾರ್ಪ್ನಲ್ಲಿ ಆತ ಡಾಕ್ಟರ್ ಆಗಿದ್ದ. ಕೆನಡಾದ ಒಂದು ವೀಸಾನ ತೆಗೆದುಕೊಂಡು ಕೆನಡಾಕ್ಕೆ ಹೋಗಿ ನಂತರ ಅಮೆರಿಕಕ್ಕೆ ಬಂದು ಕೆನಡಾದ ಏನೊಂದು ಗ್ರೀನ್ ಕಾರ್ಡನ್ನು ತೆಗೆದುಕೊಂಡ. ಆಗ ಸಹಜವಾಗಿ ಪಾಕಿಸ್ತಾನದ ನಾಗರಿಕತ್ವವನ್ನು ಬಿಟ್ಟುಕೊಟ್ಟಿರಬೇಕು. ಬಟ್ ದಟ್ ಈಸ್ ಫ್ರಂಟ್ ಫಾರ್ ಆಲ್ ದ ISI ಆಕ್ಟಿವಿಟೀಸ್. ಯಾಕೆಂದರೆ ಸ್ವತಃ ಡೇವಿಡ್ ಹೆಡ್ಲಿ ಒಪ್ಕೊಂಡಿದ್ದ, ನನಗೂ ಮತ್ತು ISIಗೂ ಕಂಡ್ಯೂಟ್ ಆಗಿ ತಹವೂರ್ ರಾಣಾ ಕೆಲಸ ಮಾಡ್ತಾ ಇದ್ದ. ಡೇವಿಡ್ ಹೆಡ್ಲಿಯ ಇಡೀ ಇಮಿಗ್ರೇಷನ್ ಪ್ರೊಸೆಸ್ ಏನಿತ್ತು, ವೀಸಾ ಎಕ್ಸ್ಟೆನ್ಷನ್ ಏನಿತ್ತು, ಅದು ಎಲ್ಲವನ್ನ ಕೂಡ ತಹವೂರ್ ರಾಣಾ ನೋಡ್ಕೊಂಡಿದ್ದ. ಅಷ್ಟೇ ಅಲ್ಲ, ತಹವೂರ್ ರಾಣಾನ ಇಲ್ಲಿನ ಭಾರತದ ಒಬ್ಬ ಸಹಚರ ಡೇವಿಡ್ ಹೆಡ್ಲಿಯನ್ನು ಏರ್ಪೋರ್ಟ್ನಿಂದ ರಿಸೀವ್ ಮಾಡಿದ್ದ ಅಂತಕ್ಕಂಥದ್ದನ್ನು ಕೂಡ ಡೇವಿಡ್ ಹೆಡ್ಲಿ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿರ್ತಕ್ಕಂಥ ತನ್ನ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದ. ಹೀಗಾಗಿ ತಹವೂರ್ ರಾಣಾ ಕೆನಡಾದ ಪ್ರಜೆ ಅಧಿಕೃತವಾಗಿ ಆಗಿದ್ರೂ ಕೂಡ ಪಾಕಿಸ್ತಾನದ ISIಗೋಸ್ಕರ ಕೆಲಸ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಅವನದ್ದೇ ಹೇಳಿಕೆ ಆಗಿತ್ತು. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆತನ ವಿಚಾರಣೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ತಹವೂರ್ ರಾಣಾ ಒಪ್ಕೊಂಡಿದ್ದ. ಡೇವಿಡ್ ಹೆಡ್ಲಿ ಲಷ್ಕರ್ ಎ ತೊಯ್ಬಾ ಕೆಲಸ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಭೇಟಿ ಮಾಡಿಸಿದ್ದು ಹೌದು, ಆದರೆ ಅದ ಪಾಕಿಸ್ತಾನ್ ಸರ್ಕಾರಕ್ಕೋಸ್ಕರ ಅಥವಾ ಪಾಕಿಸ್ತಾನ್ ಸೇನೆಗೋಸ್ಕರ ಬೇಹುಗಾರಿಕೆ ಮಾಡಲಿಕ್ಕೆ ಭಾರತಕ್ಕೆ ಹೋಗ್ತಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ ಅನ್ನೋದನ್ನು ತಹವೂರ್ ರಾಣಾ ಹೇಳ್ತಿದ್ದಾನೆ. ಅರ್ಥ ಸ್ಪಷ್ಟ, ಪಾಕಿಸ್ತಾನದ ಸೇನೆಗೋಸ್ಕರ ತಹವೂರ್ ರಾಣಾ ಕೆಲಸ ಮಾಡ್ತಾ ಇದ್ದ. ಮಿಲಿಟರಿಯಲ್ಲಿರ್ತಕ್ಕಂಥ ಒಬ್ಬ ಡಾಕ್ಟರ್ ಲೆವೆಲ್ನ ಅಧಿಕಾರಿಯನ್ನು ವಿದೇಶಕ್ಕೆ ಕಳಿಸಿದ್ದು ಕೂಡ ನೀನಲ್ಲಿ ಇಮಿಗ್ರೇಷನ್ ಏಜೆನ್ಸಿ ತೆಗೆದು ಲಷ್ಕರ್ ಎ ತೊಯ್ಬಾದ ಚಟುವಟಿಕೆಗಳಿಗೆ ಸಹಾಯ ಮಾಡು, ISIನ ಚಟುವಟಿಕೆಗಳಿಗೆ ಸಹಾಯ ಮಾಡು ಅಂತಕ್ಕಂಥದ್ದು. ಹೀಗಾಗಿಯೇ ಕೋಪರ್ ಹೆಗನ್ ಅಟ್ಯಾಕ್ಸ್ನಲ್ಲಿ ತಹವೂರ್ ರಾಣಾ ಡೇವಿಡ್ ಹೆಡ್ಲಿಯ ಪಾತ್ರ ಕಂಡು ಬರುತ್ತೆ. ಮುಂಬೈ ದಾಳಿಯ ಸಂದರ್ಭದಲ್ಲಿ ಸ್ವತಃ ತಹವೂರ್ ರಾಣಾ ಭಾರತಕ್ಕೆ ಬಂದಿದ್ದ. ಎಲ್ಲೆಲ್ಲಿ ಓಡಾಡಿದ್ದ? ಮುಂಬೈ, ಆಗ್ರಾ, ದಿಲ್ಲಿ,
ಹಾಪುಡ್ಗೆ ಹೋಗಿದ್ದ ಆತ, ಉತ್ತರ ಪ್ರದೇಶದ ಹಾಪುಡ್ಗೂ ಕೂಡ ಹೋಗಿದ್ದ. ತಹವೂರ್ ರಾಣಾ ಮತ್ತು ಡೇವಿಡ್ ಹೆಡ್ಲಿ ಪಾಕಿಸ್ತಾನದ ISI ಮತ್ತು ಲಷ್ಕರ್ ಎ ತೊಯ್ಬಾಗೋಸ್ಕರ ಇಡೀ ದಾಳಿಯ ಸಂಚನ್ನ ರೂಪಿಸ್ತಾ ಇದ್ರು, ರೆಕಿ ಮಾಡ್ತಾ ಇದ್ರು, ಲಾಜಿಸ್ಟಿಕ್ ಅನ್ನ ಪೂರೈಸ್ತಾ ಇದ್ರು. ನಂತರ ಉಗ್ರರು ಬಂದು ಆ ದಾಳಿಯನ್ನು ನಡೆಸಿದ್ರು ಅಂತಕ್ಕಂಥದ್ದು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿರ್ತಕ್ಕಂಥ ಇಡೀ ದಾಖಲೆಗಳು ಸ್ಪಷ್ಟವಾಗಿ ಹೇಳ್ತವೆ. ಹೀಗಾಗಿ ಸಹಜವಾಗಿ ಪಾಕಿಸ್ತಾನದ ಹೇಳಿಕೆ ನಮಗೂ ಆತನಿಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದಿದ್ರೂ ಕೂಡ ಭಾರತಕ್ಕಿದೊಂದು ಅವಕಾಶ. ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಪಾಕಿಸ್ತಾನದ ಸ್ಟೇಟ್ ಆಕ್ಟರ್ಗಳು ಇಂಥ ಒಂದು ಅಮಾನುಷ ದಾಳಿಗೆ, ಇಂಥ ಒಂದು ಭಯೋತ್ಪಾದಕ ದಾಳಿಗೆ ಹೇಗೆ ಸಂಚನ್ನ ರೂಪಿಸಿದ್ರು ಅಂತಕ್ಕಂಥದ್ದು ತಹವೂರ್ ರಾಣಾನ ವಿಚಾರಣೆಯಿಂದ ಸ್ಪಷ್ಟವಾಗಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.